ಚಾಂಪಿಯನ್ಸ್ ಟ್ರೋಫಿಯಲ್ಲಿಂದು ಬಹು ನಿರೀಕ್ಷಿತ ಪಂದ್ಯ ಹೈ ವೋಲ್ಟೇಜ್ ಮ್ಯಾಚ್ಗೆ ಸಾಕ್ಷಿಯಾಗಲಿದೆ ದುಬೈನ ಸ್ಟೇಡಿಯಂ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಇವತ್ತು ಸಾಂಪ್ರದಾಯಿಕ ಎದುರಾಳಿಗಳಾಗಿರುವ ಭಾರತ ಮತ್ತು ಪಾಕಿಸ್ತಾನ ದುಬೈನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಲಿವೆ. ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡ ಬಾಂಗ್ಲಾದೇಶದ ಎದುರು 6 ವಿಕೆಟ್ಗಳ ಗೆಲುವನ್ನು ಸಾಧಿಸಿ ಮತ್ತೊಂದು ಜಯದ ಆತ್ಮವಿಶ್ವಾಸದಲ್ಲಿದೆ. ಆದರೆ ಪಾಕಿಸ್ತಾನಕ್ಕೆ ಇಂದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ. ಕಳೆದ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 60 ರನ್ಗಳ ಹೀನಾಯ ಸೋಲಿನಿಂದ ಪಾಕ್ ಕಂಗೆಟ್ಟಿದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಗ್ರೂಪ್ ಎನಲ್ಲಿ ಸೆಮಿಫೈನಲ್ ಪ್ರವೇಶಿಸಲು ಪಾಕಿಸ್ತಾನಕ್ಕೆ ಇಂದಿನ ಪಂದ್ಯ ಅತ್ಯಂತ ಮಹತ್ವವಾಗಿದೆ. ಇತ್ತ ಭಾರತ ಇಂದಿನ ಪಂದ್ಯದಲ್ಲಿ ಗೆಲುವ ಸಾಧಿಸುವುದು ಬಹುತೇಕ ಸೆಮಿಫೈನಲ್ಗೆ ಪ್ರವೇಶಿಸಲಿದೆ. ಒಂದು ವೇಳೆ ಪಾಕ್ ಸೋತ್ರೆ ಟೂರ್ನಿಯಿಂದಲೇ ಹೊರಬಿದ್ದು ತವರಿನಲ್ಲೇ ಮುಖಭಂಗ ಅನುಭವಿಸುವಂತಹ ಸಾಧ್ಯತೆ ಇದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಕಾದಾಟದಲ್ಲಿ 2 ತಂಡಗಳು ಬಲಿಷ್ಠ ಆಗಿದ್ದು, 2 ತಂಡಗಳ ಬಲಾಬಲದ ಮೇಲೆ ಯಾರು ಗೆಲ್ತಾರೆ ಅನ್ನೋದೇ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಕೊಹ್ಲಿ ಅಂತೂ ಸೆಂಚುರಿ ಹೊಡೆದಿದ್ದಾರೆ ಅಂತ ಗ್ಯಾರಂಟಿ. ಜಡೇಜಾನು ಆಡ್ತಾರೆ, ಅವರೂ ಪರವಾಗಿಲ್ಲ, ಚೆನ್ನಾಗಿ ಆಡಲಿ. ಎಲ್ಲರಿಗೂ ಖುಷಿ. ಇಂಡಿಯಾ ಗೆದ್ಮೇಲೆ ಎಲ್ಲರಿಗೂ ಖುಷಿನೇ, ನಮಗೂ ಒಂಥರ ಸಂತೋಷನೇ. ಸರ್, ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಈ ಆಟೋ ಚಾಲಕರೆಲ್ಲ ಈ ಮಾಲ್ಗಳ ಮುಂದೆ ಎಲ್ಲ ಹೋಗಿ ಹೌದು ನೋಡ್ತೀರಾ, ಎಷ್ಟು ಕ್ರೇಜ್ ಇರುತ್ತೆ ಸರ್ ಅದು. ಹೌದು, ಎಲ್ಲ ಇವಾಗ ಯಾರು ಪಬ್ಲಿಕ್ ಇರಲ್ಲ, ರೋಡಲ್ಲಂತೂ ಇರೋದೇ ಇಲ್ಲ. ಎಲ್ಲ ಅದ್ರ ಬಗ್ಗೆನೇ ಒಂದು ಇದಾಗ್ಬಿಟ್ಟು ಅಡಿಟ್ ಆಗ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆನೇ ಇಂಟ್ರೆಸ್ಟ್. ಪರ್ಫಾರ್ಮ್ ಮಾಡೋದಲ್ಲಿ ಎಲ್ಲರೂ ಮಾಡಬೇಕು. ಹೌದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರೆ ಇಂಡಿಯಾ, ಆಬ್ವಿಯಸ್ಲಿ ನಾವು ಇಂಡಿಯರ್ ಅಂದ್ರೆ ಇಂಡಿಯಾ ವಿನ್ ಆಗಬೇಕು. ಬಟ್ ಮಾಡಿದ್ರೆ ಎಲ್ಲರೂ ಒಳ್ಳೇದೇ ಮಾಡ್ಬೇಕಷ್ಟೇ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಮೇಡಮ್? ಕಾಯ್ತಾ ಇದ್ದೀರಾ ಹೇಗೆ ಅಂತ? ಕಾಯ್ತಾ ಇದ್ದೀನಿ, ಹೌದು, ಬಟ್ ಕೆಲಸ ಇದೆ. ಸೊ ಎಲ್ಲರೂ ನೋಡಿದ್ರೆ ವೀಕೆಂಡು, ಸೊ ಎಲ್ಲ ಚಿಲ್ ಮಾಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಕ್ಯೂಟ್ ಆಗಿರುತ್ತೆ. ಪರ್ಫಾರ್ಮ್ ಮಾಡೋದಲ್ಲಿ ಎಲ್ಲರೂ ಮಾಡಬೇಕು. ಹೌದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಇಂಡಿಯಾ, ಆಬ್ವಿಯಸ್ಲಿ ನಾವು ಇಂಡಿಯರ್ ಅಂದರೆ ಇಂಡಿಯಾ ವಿನ್ ಆಗಬೇಕು. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಆ್ಯಕ್ಚುಲಿ ಎಲ್ಲರೂ ಕೂಡ ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ನ ತುಂಬ ಇಂಟ್ರೆಸ್ಟಿಂಗ್ಲಿ ನೋಡ್ತಾರಲ್ಲ. ಆ್ಯಂಡ್ ಅಫ್ಕೋರ್ಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಲ್ ಓವರ್ ದಿ ಇಂಡಿಯಾ, ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಕುತೂಹಲ ಇರುತ್ತೆ ಅಫ್ಕೋರ್ಸ್ ಯಾರು ವಿನ್ ಆಗ್ತಾರೆ ಅಂತ. ಮತ್ತು ಎವ್ರಿಬಡಿ ವಿಲ್ ಪ್ಲೇ, ಆ್ಯಂಡ್ ಆ್ಯಕ್ಚುಲಿ everybody are having hopes in Virat Kohli and Rohit Sharma, and we hope they play well.